ನಮಸ್ಕಾರ, ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ. ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಿನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರಿಗೆ ಪಾಂಡುರಂಗ ವಿಠಲ, ಪಂಡರಾಪುರ ಪಾಂಡುರಂಗ ವಿಠಲ ಅವರು ಭೇಟಿ ಆಗ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡೋಣ. ಬನ್ನಿ, ಹಾಗಾದರೆ ತಡೆ ಯಾಕೆ, ಭಕ್ತಿಯಿಂದ ಅಧ್ಯಾಯವನ್ನು ಶುರು ಮಾಡೋಣ. ಪಂಡರಾಪುರದಲ್ಲಿ ವಾಸ ಮಾಡ್ತಕ್ಕಂಥ ವಿಠಲನು ಒಂದು ದಿನ, ನಾನು ದೇವರಾದ್ರೆ ಏನು, ನನಗೂ ಒಬ್ಬ ಗುರು ಬೇಕಲ್ಲ ಅಂತ ಅನಿಸುತ್ತಾನೆ. ನನಗೂ ಒಬ್ಬ ಗುರು ಬೇಕು ಅಂತ ಅನಿಸಿದಾಗ ಆ ಗುರುವನ್ನು ಹುಡ್ಕೊಂಡು ಹೋಗ್ಲೇಬೇಕು ಅಂತೇಳಿ ಪಾಂಡುರಂಗ ವಿಠಲ ಪಂಡರಾಪುರದಿಂದ ಪ್ರಯಾಣ ಬೆಳೆಸ್ತಾರೆ. ಪಂಡರಾಪುರದಿಂದ ಪ್ರಯಾಣ ಬೆಳೆಸಿರ್ತಕ್ಕಂಥ ಪಾಂಡುರಂಗ ವಿಠಲರು ಹುಲಿಜಂತಿ ಊರಿಗೆ ಬರ್ತಾರೆ. ಅಂದರೆ ಮಾಳಿಂಗರಾಯರ ಊರು ಹುಲಿಜಂತಿ ಊರಿಗೆ ಬರ್ತಾರೆ. ಅಲ್ಲಿಂದ ಹುಲಿಜಂತಿ ಹತ್ತಿರ ಇರ್ತಕ್ಕಂಥ ಹಳ್ಳದ ದಂಡೆಗೆ ಮಠಕ್ಕೆ ಬರ್ತಾರೆ. ಮಠದಲ್ಲಿ ಮಾಳಿಂಗರಾಯರ ಪುತ್ರರು ಮತ್ತು ಭಕ್ತರಿಗೆ ಜನಗಳಿಗೆ ದಾನ ಧರ್ಮ ಮಾಡ್ತಾ ಪ್ರಸಾದವನ್ನು ನೀಡ್ತಾ ಸೇವೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಪಾಂಡುರಂಗ ಬಂದು, ಅಂದರೆ ಪಾಂಡುರಂಗ ಬ್ರಾಹ್ಮಣರ ವೇಷ ಧರಿಸಿ ಬಂದು ಈ ಮಾಳಿಂಗರಾಯರ ಪುತ್ರರನ್ನು ನನಗೂ ದಾನವನ್ನು ನೀಡಿ ಅಂತ ಕೇಳ್ಕೊಳ್ತಾರೆ. ಆಗ ಮಾಳಿಂಗರಾಯರ ಪುತ್ರರು ಅವರಿಗೆ ದಾನವನ್ನು ನೀಡಲು ಮುಂದಾಗ್ತಾರೆ. ಆಗ ವಿಠಲ ಹೇಳ್ತಾರೆ, ನನಗೆ ಈ ದಾನ ಅಲ್ಲ, ಜ್ಞಾನದ ದಾನವನ್ನು ನೀಡಿ ಅಂತ ಕೇಳ್ತಾರೆ. ಆಗ ಮಾಳಿಂಗರಾಯರ ಪುತ್ರರು ಮತ್ತು ಭಕ್ತರು ಕೈ ಮುಗಿದು, ನೀವು ಯಾರೋ ಮಹಾನ್ ಪುರುಷರೇ ಇದ್ದೀರಿ, ನೀವು ಕೇಳಿರ್ತಕ್ಕಂಥ ಆ ಒಂದು ಜ್ಞಾನದ ದಾನವನ್ನು ನಮ್ಮಿಂದ ನೀಡಲು ಸಾಧ್ಯವಿಲ್ಲ. ಹೀಗೆ ಮುಂದೆ ಸಾಗಿ ಅಲ್ಲಿ ನಮ್ಮ ತಂದೆ ಮಾಳಿಂಗರಾಯರಿದ್ದಾರೆ, ಅವರನ್ನು ಕೇಳಿ ನಿಮಗೆ ಏನಾದರೂ ಒಂದು ದಾರಿ ತೋರಿಸ್ತಾರೆ ಅಂತ ಮಾಳಿಂಗರಾಯರ ಮಕ್ಕಳು ಮತ್ತು ಭಕ್ತರು ಪಂಡರಾಪುರ ಪಾಂಡುರಂಗ ವಿಠಲ ಅಂದರೆ ಬ್ರಾಹ್ಮಣ ವೇಷಧಾರಿಗೆ ಕೈ ಮುಗಿದು ಕೇಳ್ಕೊಳ್ತಾರೆ. ಆಗ ವಿಠಲನು ಅಲ್ಲಿಂದ ನಸುನಗುತ್ತಾ ಮುಗುಳು ನಗೆಯಿಂದ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಮಾಳಿಂಗರಾಯರು ಹಳ್ಳದ ದಂಡೆಯಲ್ಲಿ ಸ್ನಾನಾದಿಗಳನ್ನೆಲ್ಲ ಮಾಡ್ತಾ ವಿಶ್ರಮಿಸ್ತಾ ಇರ್ತಾರೆ. ಅಲ್ಲಿಗೆ ಪಾಂಡುರಂಗ ವಿಠಲ ಅವರು ಬರ್ತಾರೆ. ಪಾಂಡುರಂಗ ಬರ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮಾಳಿಂಗರಾಯರು ಅವಸರದಿಂದ ಎದ್ದು, ಬನ್ನಿ ದೇವರು ಬನ್ನಿ, ನಿಮ್ಮ ಆಗಮನ ನಮ್ಮವರೆಗೂ ಆಯ್ತಲ್ಲ ಅಂತ ಭಕ್ತಿಯಿಂದ ಅವರನ್ನ ಬರಮಾಡಿಕೊಳ್ತಾರೆ. ಆಗ ವಿಠಲ ಹೇಳ್ತಾರೆ, ನಾನು ಬರುವುದು ನಿನಗೆ ಗೊತ್ತಾಯ್ತೆ, ನಾನೇ ಬಂದಿರುವುದು ಅನ್ನೋದು ಕೂಡ ನಿನಗೆ ಗೊತ್ತಾಯ್ತಲ್ಲ, ಎಂಥ ಗುರು ಭಕ್ತಿ, ಎಂಥ ಭಕ್ತಿ ನಿಂದು ಅಂತ ಪಾಂಡುರಂಗ ವಿಠಲ ಮಾಳಿಂಗರಾಯರನ್ನ ಕೇಳ್ತಾರೆ. ಆಗ ಮಾಳಿಂಗರಾಯರು ಹೇಳ್ತಾರೆ, ಎಲ್ಲವೂ ಗುರುಮಯ, ಎಲ್ಲವೂ ನಿನ್ನದೇ ಅಲ್ವೇ, ಎಲ್ಲವೂ ನಿನ್ನದೇ ಅಲ್ವೇ ಪ್ರಭು, ನೀನಿಲ್ಲದೆ ಜಾಗ ಯಾವುದಿದೆ, ನಿನ್ನ ಆಗಮನದಿಂದ ನನಗೆ ತುಂಬ ಸಂತೋಷವಾಗಿದೆ, ಹೇಳಿ ಏನು ಸೇವೆ ಮಾಡಲಿ ನಿಮಗೆ ಅಂತ ಹೇಳ್ತಾರೆ. ಆಗ ಪಾಂಡುರಂಗ ವಿಠಲ ಹೇಳ್ತಾರೆ, ಸರಿ, ನನಗೀಗ ಪ್ರಸಾದದ ಸಿದ್ಧತೆಯನ್ನು ಮಾಡುವಂತ ಕೇಳ್ಕೊಳ್ತಾರೆ. ಆಗ ಭಕ್ತಿಯಿಂದ ನಮ್ರತೆಯಿಂದ ಮಾಳಿಂಗರಾಯರು ಮಕ್ಕಳನ್ನು ಕರೆದು ಪ್ರಸಾದ ಸಿದ್ಧಪಡಿಸಲು ಸಾಮಗ್ರಿಗಳನ್ನು ತರಿಸಿ ತಾವೇ ಭಕ್ತಿಪೂರ್ವಕವಾಗಿ ಪ್ರೀತಿಯಿಂದ ಪಾಂಡುರಂಗ ವಿಠಲನಿಗೆ ಪ್ರಸಾದವನ್ನು ಸಿದ್ಧಪಡಿಸ್ತಾರೆ. ಪ್ರಸಾದ ಸಿದ್ಧವಾದ ತಕ್ಷಣ ಪಾಂಡುರಂಗ ವಿಠಲರಿಗೆ, ನೀವು ಪ್ರಸಾದ ತೆಗೆದುಕೊಳ್ಳಲು ಸಿದ್ಧರಾಗಿ ಪ್ರಭು, ನಾನು ಪ್ರಸಾದವನ್ನು ಸಿದ್ಧ ಮಾಡಿದ್ದೇನೆ ಅಂತ ಕೇಳ್ಕೊಳ್ತಾರೆ. ಆಗ ವಿಠಲ ಹೇಳ್ತಾರೆ, ಮಾಳಿಂಗರಾಯ, ಊರ ಜನರೆಲ್ಲರನ್ನು ಕರೆದು ಪ್ರಸಾದವನ್ನು ಕೊಡು, ಆಗ ನನಗೆ ಸಂತೃಪ್ತಿ ಆಗುತ್ತೆ ಅಂತ ಕೇಳ್ಕೊಳ್ತಾರೆ. ತಕ್ಷಣ ಮಾಳಿಂಗರಾಯರು ಮಕ್ಕಳು ಮತ್ತು ಭಕ್ತರನ್ನು ಕರೆದು ಊರ ಜನರಿಗೆ ಪ್ರಸಾದದ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಮಕ್ಕಳು ಊರಲ್ಲೆಲ್ಲ ಹೋಗಿ ಎಲ್ಲರಿಗೂ ಪ್ರಸಾದ ತೆಗೆದುಕೊಳ್ಳಕ್ಕೆ ಮಠಕ್ಕೆ ಬರಕ್ಕೆ ಹೇಳ್ತಾರೆ. ಆಗ ಮಾಳಿಂಗರಾಯರ ಪುತ್ರರು ಮತ್ತು ಭಕ್ತರೆಲ್ಲರೂ ಸೇರಿ ಮಠದಲ್ಲಿ ಪ್ರಸಾದವನ್ನು ಸಿದ್ಧಪಡಿಸ್ತಾರೆ. ಊರಿನ ಮಕ್ಕಳು, ಹಿರಿಯರು, ವೃದ್ಧರು, ಮಹಿಳೆಯರು ಎಲ್ಲರೂ ಬಂದು ಮಠದಲ್ಲಿ ಪ್ರಸಾದವನ್ನು ಸ್ವೀಕರಿಸ್ತಾರೆ. ಸಂತೋಷದಿಂದ ಪ್ರಸಾದವನ್ನು ಸ್ವೀಕರಿಸಿ ಗುರುಗಳಿಗೆ ವಂದಿಸಿ ಜನರು ಮತ್ತು ಭಕ್ತರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಮಾಳಿಂಗರಾಯರು ವಿಠಲನಿಗೆ ಹೇಳ್ತಾರೆ, ದೇವರು ಎಲ್ಲ ಜನಗಳಿಗೆ ಪ್ರಸಾದವನ್ನು ನೀಡಾಗಿದೆ, ಇನ್ನು ತಾವು ಪ್ರಸಾದವನ್ನು ಸ್ವೀಕರಿಸಿ ಅಂತ ಕೇಳ್ಕೊಳ್ತಾರೆ. ಆಗ ಸಾಕ್ಷಾತ್ ಪಾಂಡುರಂಗ ವಿಠಲ ಮಾಳಿಂಗರಾಯನ ಪ್ರೀತಿಯಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ಸ್ವೀಕರಿಸೋಕ್ಕೆ ಸಿದ್ಧರಾಗ್ತಾರೆ. ಮಾಳಿಂಗರಾಯರು ಬಾಳೆ ಎಲೆಯಲ್ಲಿ ಪ್ರಸಾದವನ್ನು ಸಿದ್ಧಪಡಿಸಿ
ತಾವೇ ಸ್ವತಃ ದೇವರಿಗೆ ಅಂದರೆ ಪಾಂಡುರಂಗ ವಿಠಲನಿಗೆ ಪ್ರಸಾದವನ್ನು ಉಣಬಡಿಸ್ತಾರೆ. ಮಾಳಿಂಗರಾಯರ ಪ್ರೀತಿ ತುಂಬಿದ ತುತ್ತುಗಳಿಂದ ಪ್ರಸಾದವನ್ನು ಸ್ವೀಕರಿಸಿದ ಪಾಂಡುರಂಗ ವಿಠಲರು ಸಂತೃಪ್ತರಾಗಿ ಸಂತೋಷದಿಂದ, ಮಾಳಿಂಗರಾಯ, ನಿನ್ನ ಸೇವೆಗೆ ನಾನು ಮನಸ್ಸೋತೆ. ಇಂದು ನನಗೆ ಮತ್ತು ಊರ ಜನರಿಗೆಲ್ಲ ಪ್ರಸಾದವನ್ನು ನೀಡಿದ ದಿನ. ಹಾಗಾಗಿ ಇಂದಿನಿಂದ ಪ್ರತಿ ವರ್ಷವೂ ಇಲ್ಲಿ ಅನ್ನ ಸಂತರ್ಪಣೆ ಮಹಾದಾಸೋಹನೆ ನಡಿಬೇಕು ಅಂತ ಪಾಂಡುರಂಗ ವಿಠಲ ಹೇಳ್ತಾರೆ. ನಿಮ್ಮ ಅಪ್ಪಣೆಯಂತೆ ಆಗಲಿ ಪ್ರಭು ಅಂತೇಳಿ ಮಾಳಿಂಗರಾಯರು ನಮಸ್ಕರಿಸಿ ಪಾದಕ್ಕೆರಿಗೆ ಆಶೀರ್ವಾದ ಪಡೀತಾರೆ. ನಂತರ ದೇವರು ಮತ್ತು ಮಾಳಿಂಗರಾಯರಿಬ್ಬರು ಭಕ್ತಿಯ ಮಾರ್ಗವಾಗಿ ಭಕ್ತಿಯ ವಿಷಯವಾಗಿ ಮಾತನಾಡುತ್ತಾ ಹಾಗೆಯೇ ಪಾದಯಾತ್ರೆ ಮಾಡ್ತಾ ಇರ್ತಾರೆ. ಪಾದಯಾತ್ರೆ ಮಾಡ್ತಾ ಮಾಡ್ತಾ ಮಾಳಿಂಗರಾಯರ ಆ ಕುರಿದೊಡ್ಡಿ ಬರುತ್ತೆ. ಕುರಿದೊಡ್ಡಿ ಬಂದಾಗ ಹೇಳ್ತಾರೆ, ಮಾಳಿಂಗರಾಯ, ಇಷ್ಟು ಕುರಿಗಳನ್ನು ನೀನು ಯಾವಾಗ ಮೇಯಿಸ್ತೀಯ? ಅವುಗಳ ಹಾರೈಕೆಯನ್ನು ಹೇಗೆ ಮಾಡ್ತೀಯ? ಯಾವಾಗ ಮಾಡ್ತೀಯ? ಇನ್ನು ಗುರು ಭಕ್ತಿಯನ್ನು ಯಾವಾಗ ಮಾಡ್ತೀಯ? ನಿನಗಿಷ್ಟೆಲ್ಲ ಸಮಯ ಹೇಗೆ ಸಿಗುತ್ತೆ? ಸಾಲದ್ದಕ್ಕೆ ಭಕ್ತರ ಸೇವೆಯನ್ನು ಕೂಡ ಮಾಡ್ತೀಯ, ಭಕ್ತರ ಉದ್ಧಾರ, ಭಕ್ತರ ಅನ್ನ ಸಂತರ್ಪಣೆ, ಇಷ್ಟೆಲ್ಲ ಕೆಲಸಗಳು ಒಬ್ಬನೇ ಹೇಗೆ ಮಾಡ್ತೀಯ ಅಂತ ಪಾಂಡುರಂಗ ವಿಠಲ ಮಾಳಿಂಗರಾಯರಿಗೆ ಕೇಳ್ತಾರೆ. ಆಗ ಮಾಳಿಂಗರಾಯರು ಹೇಳ್ತಾರೆ, ಪ್ರಭು, ನಾನು ಹಗಲೆಲ್ಲ ಈ ಕುರಿಗಳನ್ನು ಸಾಕಿ ಸಲುಹಿ ರಾತ್ರಿ ಗುರು ಧ್ಯಾನವನ್ನು ಮಾಡ್ತೇನೆ, ಸಮಯ ಸಿಕ್ಕಾಗ ಭಕ್ತರ ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ತಾರೆ. ಸರಿ, ನಿನ್ನ ಗುರು ಭಕ್ತಿಗೆ ನಾನು ಮೆಚ್ಚಿದೆ, ನಿನ್ನಲ್ಲೊಂದು ಕೋರಿಕೆ ಇದೆ ಮಾಳಿಂಗರಾಯ ಅಂತ ಕೇಳ್ತಾರೆ. ನನ್ನಲ್ಲಿ ಕೋರಿಕೆ ಅದೇನಂತ ಹೇಳಿ ಪ್ರಭು, ದಯವಿಟ್ಟು ತಿಳಿಸಿ, ಶಿರಸ ಪಾಲಿಸುತ್ತೇನೆ ಅಂತ ಮಾಳಿಂಗರಾಯರು ಹೇಳ್ತಾರೆ. ಆಗ ಪಾಂಡುರಂಗ ವಿಠಲ ಹೇಳ್ತಾರೆ, ನನಗೆ ನಿನ್ನ ಗುರುವಿನ ದರ್ಶನವಾಗಬೇಕಾಗಿದೆ. ನಾನು ಗುರುವನ್ನು ಹುಡುಕೊಂಡು ಬಂದೆ, ಗುರುವಿನ ಹತ್ತಿರ ಆ ಒಂದು ಜ್ಞಾನದ ಪ್ರಸಾದವನ್ನು ಸ್ವೀಕರಿಸಲು ಬಂದೆ. ಹಾಗಾಗಿ ನಿನ್ನ ಅತೀವ ಪ್ರೀತಿಯ ದೇವರು ಆಗಿರ್ತಕ್ಕಂಥ ಗುರು ಆಗಿರ್ತಕ್ಕಂಥ ಶ್ರೀ ಗುರು ಬೀರಲಿಂಗ ದೇವರ ದರ್ಶನವನ್ನು ಮಾಡಿಸ್ತೀಯಾ ಅಂತ ಮಾಳಿಂಗರಾಯರ ಹತ್ರ ಪಾಂಡುರಂಗ ವಿಠಲ ಕೇಳ್ಕೊಳ್ತಾರೆ. ದೊರೆಯ ಬೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಭಂಡಾರ ದೊರೆಯ ಬೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ತಕ್ಷಣ ನಮಸ್ಕರಿಸಿ ಮಾಳಿಂಗರಾಯರು ಹೇಳ್ತಾರೆ, ಅಷ್ಟೇ ತನ್ನ ದೇವರೇ, ನನ್ನ ಗುರುವಿನ ದರ್ಶನಕ್ಕಾಗಿ ಅಲ್ಲಿಂದ ಬಂದ್ರ ಈಗಲೇ ನಮ್ಮ ಗುರುವಿನ ದರ್ಶನವನ್ನು ಮಾಡಿಸ್ತೇನೆ ಅಂತೇಳಿ ಹಾಗೋ ಅಲ್ಲಿ ನೋಡಿ ಅಂತ ತೋರಿಸ್ತಾರೆ. ಆಗ ಪಾಂಡುರಂಗ ವಿಠಲ ತಿರುಗಿ ನೋಡಿದಾಗ ಅಲ್ಲಿ ಸಾಕ್ಷಾತ್ ಗುರು ಶ್ರೀ ಬೀರಲಿಂಗ ದೇವರು ಪ್ರತ್ಯಕ್ಷ ಆಗ್ತಾರೆ. ಮಾಳಿಂಗರಾಯರು ಮತ್ತು ಪಾಂಡುರಂಗ ವಿಠಲರು ಆ ಬೀರಲಿಂಗ ದೇವರನ್ನು ನೋಡಿದ ತಕ್ಷಣ ಕೈ ಮುಗಿದು ವಂದಿಸಿ ನಮಸ್ಕರಿಸ್ತಾರೆ. ಆಹಾ, ಎಂಥ ಗುರು ಭಕ್ತಿ ಮಾಳಿಂಗರಾಯನೆಂದು, ನಿಂತಲ್ಲೇ ಗುರುವಿನ ದರ್ಶನವನ್ನು ಮಾಡಿಸಿದೀಯಾ, ನಿನ್ನ ಗುರು ಭಕ್ತಿಗೆ ನಾನು ಶರಣಾಗಿದ್ದೇನೆ ಅಂತ ಹೇಳ್ತಾರೆ. ಅಯ್ಯೋ, ನನ್ನ ಗುರು ಭಕ್ತಿಯನ್ನು ಇಷ್ಟೊಂದು ಹೊಗಳ್ತಿದ್ದೀರಾ ದೇವರೇ, ಎಲ್ಲ ನಿಮ್ಮ ಆಶೀರ್ವಾದ ಅಲ್ವೇ ಅಂತ ಮಾಳಿಂಗರಾಯರು ಮತ್ತೊಮ್ಮೆ ಗುರುಗಳಿಗೆ ಪಾಂಡುರಂಗ ವಿಠಲನಿಗೂ ನಮಿಸಿ ಆಶೀರ್ವಾದ ಪಡೀತಾರೆ. ಆಗ ಗುರುವಿನ ದರ್ಶನ ಮಾಡಿಸಿರ್ತಕ್ಕಂಥ ಮಾಳಿಂಗರಾಯರಿಗೆ ಪಾಂಡುರಂಗ ವಿಠಲರು ಹೇಳ್ತಾರೆ, ಮಾಳಿಂಗರಾಯ, ಮುಂದಿನ ದಿನಗಳಲ್ಲಿ ದೀಪಾವಳಿ ಹಬ್ಬದಂದು ನಿನ್ನ ಜಾತ್ರೆ ನಡೆಯುತ್ತೆ. ಆಗ ಪ್ರತಿ ವರ್ಷನೂ ದೀಪಾವಳಿ ದಿನದಂದು ನಾನು ನಿನ್ನ ಭೇಟಿಗಾಗಿ ಬರ್ತೇನೆ, ನೀನಿದ್ದ ಜಾಗಕ್ಕೆ ನಿನ್ನ ಭೇಟಿಗಾಗಿ ಬರ್ತೇನೆ ಅಂತ ಪಾಂಡುರಂಗ ವಿಠಲ ಹೇಳ್ತಾರೆ. ಸಂತೋಷದಿಂದ ಹರುಷಗೊಂಡ ಮಾಳಿಂಗರಾಯರು ಪಾಂಡುರಂಗ ವಿಠಲರ ಪಾದಕ್ಕೆರಗಿ ಆಶೀರ್ವಾದ ಪಡೀತಾರೆ. ಇದು ಗೆಳೆಯರೆ, ಪಾಂಡುರಂಗ ವಿಠಲ ಮಾಳಿಂಗರಾಯರನ್ನು ಭೇಟಿಯಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿದ್ವಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಇದೇ ಪಾಂಡುರಂಗ ವಿಠಲ ಶ್ರೀ ಗುರು ಬೀರಲಿಂಗ ದೇವರ ದರ್ಶನವನ್ನು ಮಾಡ್ತಾರೆ. ಅವರೊಂದಿಗೆ ಏನೆಲ್ಲ ನಡೆಯುತ್ತೆ ಅನ್ನೋ ವಿಷಯನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕು ಅಂತಂದರೆ ಒಂದು ಬೆಲ್ ಐಕಾನ್ ಒತ್ತಿ, ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬೀರಲಿಂಗೇಶ್ವರ.